ಪಹಲ್ಗಾಮ್ ಭಯೋತ್ಪಾದಕರ ಭೀಕರ ದಾಳಿ ಮಾಸುವ ಮುನ್ನವೇ ದುಷ್ಟರಿಂದ ಬಾಂಬ್ ಬೆದರಿಕೆ ಕರೆ ಬಂದಿದ್ದು ಜಿಲ್ಲಾಡಳಿತ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಆತಂಕ ಉಂಟುಮಾಡುವ ಘಟನೆ ಬೆಳ್ಳಂಬೆಳಗ್ಗೆ ನಡೆದಿದೆ. ಹೌದು, ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಪತ್ರ ಬಂದಿದೆ. ಈ ಹಿನ್ನೆಲೆಯಲ್ಲಿ ವಿಷಯ ತಿಳಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಕಚೇರಿಗಳಿಂದ ಹಾಜರಾಗದೆ ಬಂದು ನಿಂತಿದ್ದಾರೆ. ಚಾಮರಾಜನಗರ ಆಡಳಿತದ ಅಧಿಕೃತ ಇಮೇಲ್ಗೆ ಬೆಳಗಿನ ಜಾವ 2:40 ಸಮಯದಲ್ಲಿ ಬಂದಿರುವ ಈ ಇಮೇಲ್ನಲ್ಲಿ ಬೆದರಿಕೆ ಹಾಕಿದ್ದಾರೆ. ಜಿಲ್ಲಾಡಳಿತಕ್ಕೆ ಬಾಂಬ್ ಬೆದರಿಕೆ ಹಾಕಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಚೇರಿಯಿಂದ ಹೊರಬಂದು ಆತಂಕದಲ್ಲಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿ, ಬಾಂಬ್ ಬೆದರಿಕೆ ಬಂದಿರುವ ಬಗ್ಗೆ ಖಚಿತಪಡಿಸಿ ಜಿಲ್ಲಾಡಳಿತ ಭವನದಲ್ಲಿ ಬಾಂಬ್ ನಿಷ್ಕ್ರಿಯ ತಂಡದಿಂದ ತಪಾಸಣೆ ತಂಡದಿಂದ ಪರಿಶೀಲನೆ ಮಾಡಿಸುತ್ತಿದ್ದೇವೆ ಎಂದಿದ್ದಾರೆ. ಟೆನ್ಷನ್ ಇರೋ ಸಮಯದಲ್ಲಿ ಬೆಳಗ್ಗೆ ನಮ್ಮ ಒಂದು ಡಿಸಿ ಆಫೀಸ್ ಕಚೇರಿಯ ಅಫಿಷಿಯಲ್ ಇಮೇಲ್ ಐಡಿ ಏನಿದೆ ಅಲ್ಲಿಗೆ ಒಂದು ಇಮೇಲ್ ಸ್ವೀಕೃತ ಆಗಿರುತ್ತೆ. ಈ ರೀತಿ ಡಿಸಿ ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ಒಂದು ಬಾಂಬ್ನ ನಾವು ಪ್ಲಾಂಟ್ ಮಾಡಿದ್ವಿ. 3 ಗಂಟೆಗೆ ಅದು ಇದಾಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಅದರಿಂದ ಎಚ್ಚರಿಕೆ ಅಂತ ಒಂದು ಹಾಕಿದ್ದಾರೆ. ಸೊ ಅದು ಯಾವ ಮೂಲದಿಂದ ಬಂತು, ಯಾರಿಂದ ಬಂತು ಅಂತ ನಾವು ಇಮಿಡಿಯೇಟ್ಲಿ ಸೆನ್ ಪೊಲೀಸ್ ಸ್ಟೇಷನ್ಗೆ ಎಸ್ ಪಿ ಹತ್ರ ಮಾತಾಡಿಕೊಂಡು DIG ಸರ್ಗೆ ಆಫೀಸರ್ಗೆ ಗಮನಿಸ್ಕೊಂಡು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಅವರು ಕಾರ್ಯಪ್ರವೃತ್ತರಾಗಿ ಇವಾಗಲೇ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಥರ ಟ್ರ್ಯಾಕ್ ಬಂದಾಗ ಅದು ಫ್ರ್ಯಾಂಕ್ ಇರ್ಬೋದು, ನಿಜ ಇರ್ಬೋದು, ಸುಳ್ಳು ಇರ್ಬೋದು. ಇಷ್ಟೊಂದು ಸಾರ್ವಜನಿಕರು ಮಾಧ್ಯಮದವರು ಜೊತೆಗೆ ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಆಫೀಸ್ ಬಿಲ್ಡಿಂಗ್ನಲ್ಲಿ ಇರೋದ್ರಿಂದ ಆಸ್ ಅ ಪ್ರಿಕಾಷನರಿ ಮೆಜರು ಆ್ಯಸ್ ಪರ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಇವ್ಯಾಕ್ಯುಯೇಷನ್ ಮಾಡಿದ್ದೀವಿ. ಇವ್ಯಾಕ್ಯುಯೇಷನ್ ಮಾಡಿ ಬಾಂಬ್ ಸ್ಕ್ವಾಡ್ ಬಂದು ಬಾಂಬ್ ಸ್ಕ್ವಾಡ್ ಬಂದು ಈಗ ಎಲ್ಲ ಚೆಕ್ ಮಾಡಿದ್ದಾರೆ. ನಾಟ್ ಜಸ್ಟ್ ಆಫೀಸ್ ಬಿಲ್ಡಿಂಗು, ಎಂಟೈರ್ ಬಿಲ್ಡಿಂಗು ಮತ್ತು ಪ್ರಿಮೈಸಸ್ ಕೂಡ ಇವ್ಯಾಕ್ಯುಯೇಷನ್ ಮಾಡಿ ಚೆಕ್ ಮಾಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಸಮಾಜದ ಶಾಂತಿ ಕದಡುವ ಉದ್ದೇಶದಿಂದ ಇಂತಹ ಹೇಯ ಕೃತ್ಯಗಳು ಪದೇ ಪದೇ ನಡೆಯುತ್ತವೆ. ಇಂತಹ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಮುಂದೆ ಈ ತರಹದ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಾಗಿದೆ. 9 ಲೈವ್ ನ್ಯೂಸ್ ಚಾಮರಾಜನಗರ.